Hello everyone, welcome to Najia Forum. ನಾಜಿಯಾ ಫೋರಂ ಇವತ್ತಿನ ಕ್ಲಾಸ್ ಎದಕ್ಕೆ ಅಂತಂದರೆ TET 2025-26 ಹೌದಾ. ಸೊ TET 2025ರಲ್ಲಿ ಆಗಿರುವಂಥ TETದು ಈಗೇನಾಗಿದ್ದಪ್ಪ ಅಂತಂದರೆ ಫೈನಲ್ ಕೀ ಆನ್ಸರ್ಗಳನ್ನು ಬಿಟ್ಟಿದ್ದಾರೆ. ಸೊ ಯಾರು ಎಕ್ಸಾಮನ್ನು ಬರೆದಿದ್ದೀರಾ ಅವರು ಕೀ ಆನ್ಸರ್ಗಳನ್ನ ಎಲ್ಲ ಫೈನಲ್ ಆಗಿ ಚೆಕ್ ಮಾಡ್ಕೋಬಹುದು. ಈ ಕೀ ಆನ್ಸರ್ಸ್ಗಳನ್ನ ಅಫಿಷಿಯಲ್ ವೆಬ್ಸೈಟ್ನಲ್ಲಿ ಮತ್ತು KSEB ವೆಬ್ಸೈಟ್ನಲ್ಲಿ www.school-education.com ನಾವು ಅದನ್ನು ಏನು ಮಾಡ್ಕೋಬಹುದು, ಪಡ್ಕೋಬಹುದು. ಹೌದಾ. ಕೀ ಆನ್ಸರ್ಸ್ಗಳನ್ನ ನೋಡ್ಕೊಳ್ಳಿ, ಎಷ್ಟು ಅಂಕಗಳನ್ನು ಬಿಟ್ಟಿದ್ದಾರೆ, ಯಾರು ಪಾಸ್ ಆಗಿದ್ದೀರಾ ಅವ್ರಿಗೆಲ್ಲರಿಗೂ ಆಲ್ ದ ಬೆಸ್ಟ್. ಹೌದಾ. ಮತ್ತು ನೀವು ತಿಳ್ಕೊಬೇಕು, ಇದು ಲೈಫ್ ಟೈಮ್ ಆಗಿರ್ತದೆ. ಈ ವ್ಯಾಲಿಡಿಟಿ ಇದ್ದಿದ್ದು ಪಾಸ್ ಆಗಿದ್ದವ್ರದ್ದು ವ್ಯಾಲಿಡಿಟಿ ಇದು ಲೈಫ್ ಟೈಮ್ ಆಗಿರ್ತದೆ. ಯಾವಾಗ ಬೇಕಾದರೂ ಅವರ ಎಕ್ಸಾಮನ್ನು ಬರಿಬಹುದು. ಸೊ ಇಷ್ಟು ಮಾಹಿತಿಯನ್ನು ಕೊಡಲಿಕ್ಕೆ ಈ ವಿಡಿಯೋವನ್ನು ಮಾಡಿದ್ದೆ. ಹೌದಾ. ವಿಡಿಯೋ ಇಷ್ಟವಾದರೆ ದಯಮಾಡಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಯಾಕಂದರೆ ಇವಾಗ ಮುಂದೆ CET ಎಕ್ಸಾಮ್ಗಳನ್ನು ಕರೀತಾರೆ. ಅದು HSTR ಇರ್ಬೋದು, GPSTR ಇರ್ಬೋದು, ಹೌದಾ, PSTR ಇರ್ಬೋದು. ಈಗ ಎಕ್ಸಾಮನ್ನು ಕರೀತಾರೆ. ಇದು ಮತ್ತು ಕಾಲೇಜ್ ಲೆವೆಲ್ಲು ಕೂಡ ಎಕ್ಸಾಮನ್ನು ಅವರು ಕರೀತಾರೆ. ಸೊ ನಾವು ಪ್ರಿಪೇರ್ ಆಗಬೇಕಾಗ್ತದೆ. ಸೊ ಪ್ರಿಪೇರ್ ಆಗಲಿಕ್ಕೆ ನಮ್ಮ ಫಸ್ಟ್ ಸ್ಟೆಪ್ ಏನಪ್ಪ ಅಂದರೆ ನಾವು TET ಕ್ಲಿಯರ್ ಆಗಿರಬೇಕು. ಫಸ್ಟ್ TET ಕ್ಲಿಯರ್ ಆಯ್ತಪ್ಪ ಅಂದರೆ ನಾವು ಮುಂದಿನ CET ಎಕ್ಸಾಮ್ ಇರ್ಬೋದು, HSTR, GPSTR ಇರ್ಬೋದು, PSTR ಎಕ್ಸಾಮ್ಗೆ ನಾವೇನಾಗ್ತೀವಿ, ಎಲಿಜಿಬಲ್ ಆಗ್ತೀವಿ. ಹೌದಾ. ಫೋಕಸ್ ಮಾಡಲಿಕ್ಕೆ ನಮಗೇನಾಗ್ತದೆ, ಚಾನ್ಸ್ ಸಿಗ್ತದೆ. ಸೊ ಅದಕ್ಕಾಗಿ ಮೊದಲು ನೀವು ಹೋಗಿ ಕೀ ಆನ್ಸರ್ಸ್ಗಳನ್ನ ನೋಡ್ಕೊಳ್ಳಿ. ಹೌದಾ. ಪಾಸ್ ಆಗಿದ್ದರೆ ನೀವು ಆಟೋಮೆಟಿಕ್ಲಿ ಅವ್ರು ಏನು ಮಾಡ್ತಾರಪ್ಪ ಅಂತಂದರೆ ನಿಮಗೆ ವೆಬ್ಸೈಟ್ನಲ್ಲಿನೇ ಅವರು ಲಿಂಕ್ ಕಳಿಸ್ತಾರೆ. ಆ ಲಿಂಕ್ನಿಂದ ನೀವು ಏನು ಮಾಡ್ಕೋಬೋದು, ನೀವು TET ಮಾರ್ಕ್ ಶೀಟನ್ನು ಡೌನ್ಲೋಡ್ ಮಾಡ್ಕೋಬಹುದು. ಹೌದಾ. ಅದೇನು ಅಫಿಷಿಯಲಾಗಿ ಅಲ್ಲೇ ಬರ್ತದೆ. ಸೊ ಅಲ್ಲೇ ಡೌನ್ಲೋಡ್ ಮಾಡ್ಕೋಬಹುದು. ಮತ್ತು CET, HSTR ಮತ್ತು GPSTR, PSTRಗೆ ನಾವೇನು ಮಾಡ್ಬೋದು, ಪ್ರಿಪ್ರೇಷನನ್ನು ಸ್ಟಾರ್ಟ್ ಮಾಡ್ಬೋದು. ಇದಿಷ್ಟು ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ. ಇಷ್ಟವಾದರೆ ದಯಮಾಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಧನ್ಯವಾದ.